ನೋಡ್ರಿ, ಶಾಸಕರ ಕೇಸು ಏನೇ ಇರಲಿ, ಆದ್ರೆ ಅವರಿಗೆ ಮೊಟ್ಟೆ ಎಸ್ತಿದ್ದಾರೆ, ಆಸಿಡ್ ಹಾಕಿ ದಾಳಿ ಮಾಡಿದ್ದಾರೆ ಅಂತ ಶಾಸಕರ ಆರೋಪ ಮಾಡ್ತಾ ಇದ್ದಾರೆ. ಆರ್ ಅಶೋಕ್ ಮಾತನಾಡಿದ್ದಾರೆ. ಶಾಸಕರ ಕೇಸು ಏನೇ ಇರಲಿ, ಆದ್ರೆ ಅವ್ರಿಗೆ ಈ ರೀತಿ ಮಾಡಬಾರ್ದಾಗಿತ್ತು. ಕಾಂಗ್ರೆಸ್ನದು ತಾಲಿಬಾನಿ ಸರ್ಕಾರ, ತಾಲಿಬಾನಿ ಆಡಳಿತ ಅಂತ ಆರ್ ಅಶೋಕ್ ಕಿಡಿಕಾರಿದ್ರು. ಸಿ.ಟಿ. ರವಿ ಅವ್ರ ಮೇಲೆ ದಾಳಿಯಾಗಿ 1 ವಾರ ಕೂಡ ಕಳೆದಿಲ್ಲ. ಇದೀಗ ಮತ್ತೊಬ್ಬ ಶಾಸಕರ ಮೇಲೆ ದಾಳಿಯಾಗಿರೋದು ಖಂಡನೀಯ. ಪದೇ ಪದೇ ಬಿಜೆಪಿ ಶಾಸಕರ ಮೇಲೆ ಹಲ್ಲೆ ಆಗ್ತಾ ಇದೆ. ನೋಡ್ರಿ, ಹಲವಾರು ಜನ ಕಾಂಗ್ರೆಸ್ ಶಾಸಕರ ಮೇಲೂ ಕೂಡ ಆರೋಪ ಇದೆ. ಹಾಗನ್ಬಿಟ್ಟು ಅವರಿಗೂ ಹೀಗೆ ಆದ್ರೆ ಸುಮ್ಮನಿರ್ತಾರಾ? ಏನ್ ಸರ್, ಮುನಿರತ್ನ ಅವ್ರನ್ನ ಭೇಟಿ ಮಾಡ್ತೀರಾ ಅಂತ ಕೇಳಿದ್ರೆ ಆಗ ಮೌನಕ್ಕೆ ಶರಣಾಗ್ಬಿಡ್ತಾರೆ ಆರ್ ಅಶೋಕ್ ಅವರು. ಒಬ್ಬ ಶಾಸಕರು ಕೇಸ್ ಏನಾನ ಇರಲಿ, ಅದು ಒಬ್ಬ ಶಾಸಕರು ಅವರು ಜನ ಚುನಾಯಿತ ಮಾಡಿದ್ದಾರೆ, ಅವ್ರ ಏರಿಯಾದಲ್ಲಿ ಹೋಗಿ ಕಾರ್ಯಕ್ರಮ ಮಾಡುವಂಥದ್ದು ಅವರ ಕರ್ತವ್ಯ, ಕುಂದುಕೊರತೆ ಕೇಳುವಂಥದ್ದು ಕಾರ್ಯಕ್ರಮ. ಆ ಸಂದರ್ಭದಲ್ಲಿ ಅವ್ರ ಮೇಲೆ ಮೊಟ್ಟೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಅದರಲ್ಲೂ ಮುನಿರತ್ನಮ್ಮ ಹೇಳೋ ರೀತಿ ಅದರಲ್ಲಿ ಆಸಿಡ್ ಹಾಕಿ ಹಲ್ಲೆ ಮಾಡಿದ್ದಾರೆ ಅಂತ ಮುನಿರತ್ನಮ್ಮ ಅವರು ಪದೇ ಪದೇ ಹೇಳಿದ್ದಾರೆ. ಇದನ್ನು ನೋಡಿದ್ರೆ ಕರ್ನಾಟಕದಲ್ಲಿ ತಾಲಿಬಾನ್ ಆಡಳಿತ ಇದೆ ಅಂತ ಅನಿಸ್ತದೆ. ಸರಣಿ ರೀತಿ ಒಂದು ಸಿ.ಟಿ. ರವಿಯ ಪ್ರಕರಣ ಆಯಿತು, ಆಗಿನ್ನ 1 ವಾರ ಆಗಿಲ್ಲ, ಆಗಲೇ ಇನ್ನೊಬ್ಬ ಬಿಜೆಪಿ MLA ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಅಂದರೆ ಗೂಂಡಾಗಿರಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಅನ್ನೋದನ್ನ ಸ್ಪಷ್ಟವಾಗಿ ತೋರ್ತಾ ಇದೆ. ಈ ಕಾಂಗ್ರೆಸ್ ಶಾಸಕರು ಒಂದು 10 ಶಾಸಕರ ಮೇಲೆ ಕೇಸಿದೆ. ಮರ್ಡರ್ ಕೇಸಿದೆ, ರೇಪ್ ಕೇಸಿದೆ, ದುಡ್ಡು ಹೊಡೆದಿರೋ ಕೇಸಿದೆ, ಲೂಟಿ ಕೇಸಿದೆ. ಒಂದು 10 ಜನ. ಹಂಗಾರೆ ಅಲ್ಲೆಲ್ಲ ಬಿಜೆಪಿ ಅವ್ರ ಮೇಲೆ ಮೊಟ್ಟೆ ಹೊಡೆದಿದ್ರ, ಕಲ್ಲು ಹೊಡೆದಿದ್ರ?